हाय फ्रेंड्स एल्लरिगू नमस्कार अंबिका डी फैशन चैनल गे निमगेल्लरिगू स्वागत ಈ ವಿಡಿಯೋದಾಗ ನಾನು ಒಂದಿಷ್ಟು ಏನಂತಂದ್ರೆ ಸಾಲದ ಬಗ್ಗೆ ಸಾಲ ಮಾಡ್ಕೊಂಡವರು ತುಂಬಾ ಜನ ನಾವು ಎಲ್ಲರೂ ಸಾಲಗಾರರೇ ಒಂದು ಕಾಲದಾಗ ಎಲ್ಲರೂ ಸಾಲ ಮಾಡ್ಕೊಂಡವರೇ ಆಗಿರ್ತೀವಿ ಆ ಟಾಪಿಕ್ ಬಗ್ಗೆ ಒಂದಿಷ್ಟು ನಾನು ಮಾತಾಡಬೇಕಂತ ಅನ್ಕೊಂಡಿನಿ ಯಾಕಂದ್ರೆ ಇದು ಅನುಭವ ಇಲ್ಲಾರ್ದನೆ ಮಾತಾಡಕ ಆಗಂಗಿಲ್ಲ ಸಾಲದ ಬಗ್ಗೆ ನಾನು ತುಂಬಾನೇ ಅನುಭವ ಉಂಡಿನಿ ಯಾಕಂತಂದ್ರೆ ಎಲ್ಲರಿಗೂ ನೆರಳ ಬಿಸಿಲ ಒಂದೇ ತರ ಇರಂಗಿಲ್ಲ ಕೆಲವೊಬ್ಬರು ಕಷ್ಟದಾಗಿರ್ತಾರೆ ಕೆಲವೊಬ್ಬರು ಸುಖದಾಗಿರ್ತಾರೆ ಅವರೇ ಸುಖದಾಗಿದ್ದವರೇ ಕೆಲವೊಂದು ಟೈಮಿಗೆ ಕಷ್ಟಕ್ಕೆ ಬಂದಿರ್ತಾರೆ ಕಷ್ಟದಾಗಿದ್ದವರು ಸುಖಕ್ಕೆ ಹೋಗಿರ್ತಾರೆ ಹಿಂಗಾಗಿ ನಾವು ನೆರಳ ಬಿಸಿಲ ಇದ್ದಂಗ ಅಂತ ಅನ್ಕೋತೀವಿ ಸಾಲ ಅಂತ ಹೇಳಿ ನಾವು ಎಲ್ಲ ಅವಾಗ ಸಾಲದಿಂದ ಪಾರಾಗಿನೇ ಬಂದೀವಿ ಅದಕ್ಕೆ ಅನುಭವ ಐತಿ ಅಂತ ಹೇಳಿ ನಾನು ನಿಮ್ಮನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಸಾಲದ ಸುಳಿಯಿಂದ ನಾವು ಆದಷ್ಟು ಬೇಗನೆ ಹೇಗೆ ಹೊರಗೆ ಬರಬೇಕು ಅಂತ ಹೇಳಿ ನನಗೆ ತಿಳಿದಷ್ಟು ನನಗೆ ಎಷ್ಟು ತಿಳಿತದ ನಾ ಏನೇನು ಪ್ಲ್ಯಾನ್ ಮಾಡಿ ಸಾಲ ಮುಟ್ಸೀನಿ ಎಲ್ಲನೂ ಕೂಡ ನಿಮ್ಗೊಂದು ಸ್ವಲ್ಪ ನಿಮ್ಮ ಮುಂದೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಆಮೇಲೆ ಸಾಲ ತೀರಿಸಬೇಕಾದ್ರೆ ಬರೀ ನಾವು ಕತ್ತಿ ದುಡ್ದಂಗೆ ದುಡಿದ್ರೆ ಅಷ್ಟೇ ಉಪಯೋಗ ಇಲ್ಲ ತಲೆನೂ ಓಡಿಸ್ಬೇಕಾಗ್ತದೆ ದುಡಿಯೋದ್ರ ಜೊತೆಗೆ ತಲೆ ಓಡಿಸಿ ನಾವು ಸಾಲ ಮುಟ್ಟಿಸ್ಬೇಕಾಗ್ತದೆ ಈಗ ಬರೀ ನಾವು ದುಡಿತಾ ಇರ್ತೀವಿ ಸಾಲ ಮುಟ್ಸೋಕ್ಕೆ ಆಗ್ತಿರಂಗಿಲ್ಲ ತುಂಬ ಜನ ಹೇಳ್ತಿರ್ತಾರೆ ನಾನು ಭಾಳ ದುಡಿತೀವ್ರಿ ನನಗೆ ಸಾಲ ಮುಟ್ಸೋಕೆ ಆಗವಲ್ತು ಅಂತೇಳಿ ದುಡಿಬೇಕು ದುಡಿದು ಅದು ಹೆಂಗೆ ಸಾಲ ನಾವು ತೀರಿಸ್ಬೇಕಂತ ಹೇಳಿ ತಲೆ ಉಪಯೋಗಿಸ್ಬೇಕು ಅದು ಹೆಂಗೆ ಅಂಥೇಳಿ ನಾನು ಈ ವಿಡಿಯೋದಾಗ ನನಗೆ ತಿಳಿದ ಮಟ್ಟಿಗೆ ನಾ ಏನೇನು ಮಾಡಿಲ್ಲ ಸಾಲ ಮುಟ್ಸಿದೆ ಆಮೇಲೆ ಈಗ ಯಾವ ರೀತಿ ಪೊಸಿಷನ್ ಒಳಗದೀನಿ ಎಲ್ಲನೂ ಕೂಡ ನಿಮ್ಮ ಮುಂದೆ ಹಂಚ್ಕೋತೀನಿ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಎಂಡ್ವರೆಗೂ ನೋಡ್ರಿ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನಾವು ಸಾಲ ಮಾಡೋದೇ ತಪ್ಪು ಹಾಗಂತ ಸಾಲ ಮಾಡದೇ ಇರೋಕೆ ಆಗಂಗಿಲ್ಲ ಯಾಕಂದ್ರೆ ಈಗಿನ ಜಮಾನದಾಗ ಸಾಲ ಮಾಡಿದವರೇ ಹೆಚ್ಚಾನ ಚಿರ್ತಾರ ಯಾರೂ ಸಾಲ ಮಾಡಿಲ್ಲಪ್ಪ ಇವತ್ತು ನಾನು ಸಾಲ ಇಲ್ಲಾರ್ದೇನೆ ಒಂದು ರೊಟ್ಟಿ ಊಟ ಮಾಡ್ತೀನಿ ಅನ್ನೋರು ಯಾರೂ ಇಲ್ಲ ಎಲ್ಲರಿಗೂ ಕೂಡ ಸಾಲ ಇದ್ದೇ ಇರ್ತೈತಿ ಯಾವುದಾರೆ ಒಂದು ರೂಪದೊಳಗೆ ನಾವು ಸಾಲ ಮಾಡೇ ಇರ್ತೀವಿ ನಾವು ಯಾಕೆ ಸಾಲ ಮಾಡ್ತೀವಿ ಗೊತ್ತಾ ಒಂದೇನಾದರೂ ಪರಿಸ್ಥಿತಿ ಅಂತ ಬಂದಿರ್ತೈತಿ ಈಗ ಸಡನ್ ಆಗಿ ಏನೋ ಒಂದು ನಾವು ಹೊಂಟಿರ್ತೀವಪ್ಪ ಅವಾಗ ಆಕ್ಸಿಡೆಂಟ್ ಆಯಿತು ಅವಾಗ ನಮ್ಮ ಹತ್ರ ದುಡ್ಡು ಇರಂಗಿಲ್ಲ ನಾವು ದವಾಖಾನೆಗೆ ಹೋಗಿ ಅಡ್ಮಿಟ್ ಆಗ್ತೀವಿ ಅವಾಗ ನಮ್ಮ ಈಗ ಅಚಾನಕ್ ಇದು ಆಕ್ಸಿಡೆಂಟ್ ಅನ್ನೋದು ಅಚಾನಕ್ ಆಗಿರ್ತೈತಿ ಅವಾಗ ನಮ್ಮ ಹತ್ರ ದುಡ್ಡು ಇರಂಗಿಲ್ಲ ಅವಾಗ ನಾವು ಸಾಲ ಮಾಡಬೇಕಾಗಿರೋಂಥ ಪರಿಸ್ಥಿತಿ ಬಂದೇ ಇರ್ತದೆ ಅವಾಗ ಕೂಡ ನಾವು ಸಾಲ ಮಾಡಬೇಕಾಗ್ತದೆ ಆಮೇಲೆ ಇನ್ನೊಂದು ಏನಂತಂದ್ರೆ ಮನೆಗೆ ಏನೋ ಒಂದು ಹೆಲ್ತ್ ಇಶ್ಯೂ ಅಂದ್ರೆ ನಾವು ಒಳ್ಳೆ ಈಗ ನೋಡಕ್ಕೆ ಚಲೋನೇ ಇರ್ತೀವಿ ಯಾವ ಹೊತ್ತಿನಾಗ ಏನಾಗ್ತದೆ ಗೊತ್ತಿರಂಗಿಲ್ಲ ಸಡನ್ನಾಗಿ ದವಾಖಾನೆಗೆ ಹೋಗಿ ಅಡ್ಮಿಟ್ ಮಾಡಿದ್ರು ಅಂತಂದ್ರೆ ಆವಾಗ ನಮ್ಮ ಹತ್ರ ದುಡ್ಡಿದ್ದು ಬೇಸಿ ಇರಲಿಲ್ಲ ಅಂತಂದ್ರೆ ನಾವು ಸಾಲ ಮಾಡಬೇಕಾಗ್ತದೆ ಮತ್ತು ಇನ್ನೊಂದು ಏನಂತಂದ್ರೆ ಮಕ್ಕಳ ಎಜುಕೇಷನ್ ಈಗೆಲ್ಲಾನು ತುಟ್ಟಿ ಅದಾವ್ರಿ ಎಜುಕೇಷನ್ ಯಾಕಂದ್ರೆ ಮಕ್ಕಳಿಗೆ ಎಜುಕೇಷನ್ ಕೊಡ್ಲಾರ್ದೆ ಅಂತೂ ಇರೋಕ್ಕಾಗಂಗಿಲ್ಲ ಎಲ್ಲನೂ ಭಾಳ ಇದು ಅದಾವೆ ಸದ್ ಕ್ರಿಟಿಕಲ್ ಅದಾವು ಅವ್ರ ಎಜುಕೇಷನ್ಗೂ ನಾವು ಸಾಲ ಮಾಡಬೇಕಾಗ್ತದೆ ಈಗ ನಾವು ಅಡ್ವಾನ್ಸ್ ಆಗಿ ತೆಗೆದಿಟ್ಕೋತೀವಿ ಅಂತಂದ್ರೆ ಆಗಂಗಿಲ್ಲ ಯಾಕಂತಂದ್ರೆ ಈಗಿನ ಜಮಾನ ಹೆಂಗದ ಅಂತಂದ್ರೆ ದುಡಿಯೋದಕ್ಕೆ ತಿನ್ನೋದಕ್ಕೆ ಕರೆಕ್ಟ್ ಅದ ಫ್ರೆಂಡ್ಸ್ ಹೆಚ್ಚಿಗೆ ಏನಾರೆ ನಮ್ಗೆ ನಮಗೆ ಬಂತು ಅಂತಂದ್ರೆ ಈಗೆಲ್ಲ ಹೇಳಿದ್ನೆಲ್ಲ ಇವು ಅಚಾನಕ್ಕಾಗಿ ಇವೇನ್ರಿ ಈ ರೀತಿ ತೊಂದರೆಗಳಾದವು ಅಂತಂದ್ರೆ ಅವಾಗ ನಾವು ಸಾಲ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿರ್ತದೆ ಮತ್ತು ಇನ್ನೊಂದೇನಂದ್ರೆ ತುಂಬ ಜನರು ಶೋಕಿಗೋಸ್ಕರ ಸಾಲ ಮಾಡ್ತಾರೆ ಆ ತಪ್ಪು ಮೇನ್ ಮಾಡಬಾರ್ದು ನಾವು ಯಾಕಂದ್ರೆ ಬೇರೆಯವರು ಸರ ತಗೊಂಡ್ರು ಒಂದು ಒಳ್ಳೆ ಸರ ತಗೊಂಡ್ರು ಅಂತ ಅನ್ಕೋರಿ ಅವ್ರನ್ನ ನೋಡಿ ನಾವು ಸಾಲ ಮಾಡಿ ತಗೊಳ್ಳೋದು ಅಥವಾ ಬೇರೆಯವರು ಕಾರ್ ತಗೊಂಡ್ರು ಅವ್ರನ್ನ ನೋಡಿ ನಾವು ಕಾರ್ ತಗೊಳ್ಳೋದು ಬೇರೆಯವರು ಸಾಲ ಮಾಡಿ ಇದು ಸೈಟ್ ತಗೊಂಡ್ರು ಅದನ್ನು ನೋಡಿ ನಾವು ಸೈಟ್ ತಗೊಳ್ಳೋದು ಬೇರೆದವ್ರು ಏನದ ಮನೆ ಕಟ್ಸಿದ್ರು ನಾವು ಸಾಲ ಮಾಡಿ ಮನೆ ಕಟ್ಸೋದು ಈ ರೀತಿ ದಯವಿಟ್ಟು ಯಾರು ಮಾಡಬಾರ್ದು ಯಾಕಂತಂದ್ರೆ ಅವ್ರ ಹತ್ರ ಇರ್ತಾವೋ ಬಿಡ್ತಾವೋ ಅವ್ರು ಸಾಲ ಮಾಡಿ ತೊಗೊಂಡಿರ್ತಾರೋ ಅದು ಸೆಕೆಂಡ್ರಿ ಅದು ಏನಕ್ಕೆ ಮಾಡಲ್ರಕ್ಕ ಅವ್ರು ಇನ್ನೊಬ್ರ ವಿಷಯ ನಮಗೆ ಬೇಕಾಗಿಲ್ಲ ನಾವು ಮಾತ್ರ ಅಂಥ ತಪ್ಪನ್ನ ಮಾಡಬಾರ್ದು ಅವ್ರು ತೊಗೊಂಡಾರ ಅಂಥೇಳಿ ನಾವು ಯಾವಾಗಲೂ ಮಾಡಕ್ಕೆ ಹೋಗ್ಬಾರ್ದು ನಾವು ಹಾಸಿಗಿದ್ದಷ್ಟು ಕಾಲು ಚಾಚಬೇಕು ನಮ್ಮ ಹತ್ರ ಎಷ್ಟು ದುಡ್ಡು ಇರ್ತದಲ್ಲ ಅಷ್ಟರೊಳಗೆ ನಾವು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗಬೇಕು ಇನ್ನು ಉಳಿತಾಯ ಮಾಡಬೇಕೇ ವಿನಃ ಅಂದ್ರೆ ನಮಗೆ ಬಂದಂಥ ಆದಾಯದೊಳಗೆ ಉಳಿತಾಯ ಮಾಡಬೇಕೇ ವಿನಃ ನಾವು ಖರ್ಚನ್ನು ಮಾಡಬಾರ್ದು ದುಂದು ವೆಚ್ಚವನ್ನು ಮಾಡಬಾರ್ದು ಈ ರೀತಿ ಮಾಡೋದ್ರಿಂದ ನಮ್ಮ ಹತ್ರ ದುಡ್ಡು ಸೇವ್ ಇರಂಗಿಲ್ಲ ಅಚಾನಕ್ಕಾಗಿ ನಾ ಹೇಳಿದ್ನೆಲ್ಲ ಈ ರೀತಿ ಅಚಾನಕ್ ಏನ್ರಿ ಬಂದು ಅಂತಂದ್ರೆ ಅವಾಗ ನಾವು ಖಂಡಿತ ಸಾಲ ಮಾಡಲೇಬೇಕು ಯಾಕಂದ್ರೆ ನಿರ್ವಾಹ ಇರಂಗಿಲ್ಲ ನಾವು ಸಾಲ ಮಾಡ್ಲಾರ್ದು ಯಾಕಂದ್ರೆ ನಮ್ಮ ಹತ್ರ ಅಂತೂ ಆಲ್ರೆಡಿ ದುಡ್ಡು ಇರಂಗಿಲ್ಲ ನಾವು ಸಾಲ ಮಾಡಿ ಹೋತ್ರನ್ನ ನಿಭಾಯಿಸಬೇಕಾಗ್ತದೆ ಮತ್ತು ಆ ಸಾಲಕ್ಕೆ ನಾವು ಬಡ್ಡಿ ಕಟ್ಟಬೇಕಾಗ್ತದೆ ಈ ರೀತಿಯಾಗಿ ನಾವು ಫೇಸ್ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಾವು ಬಂದಂಥ ಆದಾಯದೊಳಗನೆ ನಾವು ಸ್ವಲ್ಪನಾದರೂ ಸೇವಿಂಗ್ಸನ್ನು ಮಾಡಿ ಇಟ್ಕೊಂಡಿರ್ಬೇಕು ಇಲ್ಲ ಅಂತಂದರೆ ಈ ರೀತಿ ಸಾಲ ಮಾಡಿ ಹೈರಾಣಾಗಬೇಕಾಗ್ತದೆ ಸಾಲಕ್ಕೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಾರ ದಯವಿಟ್ಟು ಸಾಲಕ್ಕೆ ಏನಾದರೂ ಒಂದು ದಾರಿ ಹುಡುಕಾಡಬೇಕು ಕಷ್ಟಪಡಬೇಕು ದುಡಿಬೇಕು ಯಾರೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಸಾಲಕ್ಕೆ ಕಂಜಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೂ ಸಾಕಷ್ಟು ವಿಚಾರಗಳದಾವ ಸಾಲದ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ನಾನು
ಫಸ್ಟ್ ಆಫ್ ಆಲ್ ಸಾಲ ಮಾಡಬಾರ್ದು. ಸಾಲಕ್ಕೆಲ್ಲ ಈ ರೀತಿ ಆಗ್ತದಂತೆ ರೀಸನ್ ಕೊಟ್ಟೆ. ಸಾಲ ಮಾಡಿದೀವಪ್ಪ, ಈಗೇನು ಮಾಡೋಕ್ಕಾಗಲ್ಲ, ಏನೋ ಒಂದು ಅಚಾನಕ್ಕಾಗಿ ಬಂತು, ಏನೋ ಒಂದು ಮಕ್ಕಳ ಎಜುಕೇಷನ್ಗೆ ಆಯಿತು, ಏನೋ ಒಂದು ತಗೊಳ್ಳೋದಾಯ್ತು, ಏನೋ ಒಂದು ಮಾಡಿದೀವಪ್ಪ, ತಪ್ಪು ಮಾಡಿಬಿಟ್ಟಿವಿ ಈಗ ಅಂದ್ರೆ ಸಾಲ ಮಾಡೋದು ಒಂದು ತಪ್ಪೆ ಅಂತ ನಾ ಹೇಳ್ತೀನಿ. ಸಾಲ ಮಾಡಿಬಿಟ್ಟಿವಿ, ಯಾಕಂದ್ರೆ ಸಾಲ ಮಾಡಿಂದ ನಾವು ಅದನ್ನು ಯಾವ ರೀತಿ ಮುಟ್ಟಿಸ್ಬೇಕು ಅನ್ನೋದು ಬಂತಲ್ಲ. ಸಾಲ ಮಾಡೋ ಹೊತ್ನ್ಯಾಗ ಕೈ ತುಂಬ ಹಣ ಅವರು ಕೊಟ್ಟಾಗ ನಮಗೆ ತುಂಬಾನೇ ಖುಷಿ ಇರ್ತದ. ಆ ಹಣ ನೋಡಿ ತುಂಬಾ ಖುಷಿ ಪಡ್ತೀವಿ ನಾವು. ನಮಗ ಅದು ಸಾಲ ಮಾಡಿ ತಗೊಂಡಿದ್ದ ಅನ್ನೋದನ್ನು ಗೊತ್ತಿರ್ತೈತಿ, ಬಟ್ ಅದು ಕೈ ತುಂಬ ಹಣ ಕೊಟ್ಟಾಗ ತುಂಬಾ ಖುಷಿ ಆಗ್ಬಿಡ್ತೈತಿ ನಮ್ಗೆ. ಯಾವ ರೀತಿ ಕೈ ತುಂಬ ಹಣ ನೋಡಿ ತುಂಬ ಖುಷಿ ಆಗ್ಬಿಡ್ತೈತಿ. ಆದ್ರೆ ಅದನ್ನ ಹೊಳ್ಳೆ ಮುಟ್ಸು ಹೊತ್ನ್ಯಾಗ ನಮ್ಮ ಕಡೆ ಅಂತಾರ ಕಣ್ಣ ನೀರು ಕಪಾಳಿ ಬರ್ತಾವ ಅಂತ ಹೇಳಿ. ಅದು ಸುಮ್ಮನೆ ಅನ್ನೋದಿಲ್ಲ. ಸಾಲ ಮುಟ್ಸು ಹೊತ್ನ್ಯಾಗ ಕಣ್ಣ ನೀರು ಕಪಾಳಿ ಬರ್ತಾವ. ತಗೊಳ್ಳೋ ಹೊತ್ನ್ಯಾಗ ತುಂಬ ಈಸಿ, ಹೋಗ್ತೀವಿ, ಕೇಳ್ತೀವಿ, ಬಡ್ಡಿ ಹಂಗೆ ದುಡ್ಡನ್ನು ತೊಗೊಂಬರ್ತೀವಿ. ಅದನ್ನು ಹೊಳ್ಳೆ ನಾವು ಸಾಲ ಮುಟ್ಟಿಸ್ಬೇಕಾದ್ರೆ ತುಂಬಾನೇ ಹೈರಾಣ. ಮತ್ತು ಇನ್ನೊಂದೇನಂದ್ರೆ ಕೆಲವೊಬ್ರು ಏನಿರ್ತಾರಂತಂದ್ರೆ ನಮ್ಮ ಹತ್ರ ಇದ್ದಷ್ಟು ತಗೊಳಂಗಿಲ್ಲ. ನಾವು ಎಷ್ಟು ಅಮೌಂಟ್ ನಿಮಗೆ ಪೂರ್ತಿಯಾಗಿ ಕೊಟ್ಟೇವಲ್ಲ ನಮಗೆ ಹಂಗೆ ಬೇಕಂತ ಹೇಳ್ತಿರ್ತಾರೆ. ಇದು ನನ್ನ ಲೈಫ್ ಒಳಗೆ ಆದಂಥ ಅನುಭವ ಅದ. ಈಗ ನೋಡ್ರಿ, ನಾವು 1 ಲಕ್ಷ ರೂಪಾಯಿ ತಗೊಂಡಿವಿ ಅಂತ ತಿಳ್ಕೊರಿ. ಒಬ್ಬರ ಹತ್ರ 1 ಲಕ್ಷ ರೂಪಾಯಿ ತಗೊಂಡಿವಿ. ಆ 1 ಲಕ್ಷ ರೂಪಾಯಿನ ನಾವು ಅಷ್ಟು ಒಮ್ಮಲಿಗೆ ಕೊಡ್ಬೇಕಂತ ಅದು ಅವರು ಕಂಡೀಷನ್ ಮಾಡಿ ಕೊಟ್ಟಿರ್ತಾರೆ. ಹೆಂಗಂತಂದ್ರೆ ಈಗ ನಾವು ನಮ್ಮ ಹತ್ರ ಒಂದು 10,000 ರೂಪಾಯಿ ಆಗಲಿ, 20,000 ರೂಪಾಯಿ ಆಗಲಿ, ಅಥವಾ 25ರಂತೆ 4 ಕಂತಾಗ್ಲಿ 1 ಲಕ್ಷ ರೂಪಾಯಿನ ನಾವು ಮುಟ್ಟಿಸ್ತೀವಿ ಅಂತಂದ್ರೆ ಅವ್ರು ತಗೊಳಂಗಿಲ್ಲ. ಯಾಕಂದ್ರೆ ಸಾಲ ಬೇಗನೆ ತೀರ್ಬಿಡ್ತೈತಿ, ಆಮೇಲೆ ನಾವು ಬಡ್ಡಿ ಕಟ್ಟೋದು ತಪ್ತೈತಿ ಅನ್ನುವಂಥ ಮೈಂಡ್ ಸೆಟ್ ಇರ್ತೈತಿ ಅವ್ರಿಗೆ, ಸಾಲ ಕೊಟ್ಟವ್ರಿಗೆ. ಅದಕ್ಕೋಸ್ಕರ ನಾವು 25ರಂತೆ 4 ಕಂತು ಮಾಡಿದ್ರೆ ಅವ್ರು ತಗೊಳಂಗಿಲ್ಲ. ನಾವು ಒಮ್ಮಲಿಗೆ 1 ಲಕ್ಷ ರೂಪಾಯಿ ಗೊಳೆ ಮಾಡಿ ಕೊಡಬೇಕು ಅಂದ್ರೆ ಒಮ್ಮಲಿಗೆ 1 ಲಕ್ಷ ರೂಪಾಯಿ ನಾವು ಕೂಡಿಟ್ಟು ಕೊಡ್ಬೇಕಂದ್ರೆ ಆ 1 ಲಕ್ಷ ರೂಪಾಯಿ ಕೂಡಿಡಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಾವ್ದಾದ್ರು ಒಂದು ಖರ್ಚಿಗೆ ಅವು ದುಡ್ಡು ಹೋಗೇ ಬಿಟ್ಟಿರ್ತಾವ. ಹಿಂಗಾಗಿ ನಾವು ಸಾಲ ತೀರ್ಸಕ್ಕೆ ಆಗಂಗಿಲ್ಲ. ಅದಕ್ಕೋಸ್ಕರ ನಾವು ಅದ್ರಾಗೆ ಒದ್ದಾಡಿ ಸಾಯೋದಾಗ್ತದ. ಅದಕ್ಕೋಸ್ಕರ ನಾವೇನು ಹೇಳೋದಂದ್ರೆ, ಈ ಯಾವ 25ರಂತೆ ನಾವೇನು ಒಂದು ಅವ್ರಿಗೆ ಕೊಡ್ಬೇಕಂತ ಹೇಳಿ ಮಾಡಿರ್ತೀವಲ್ಲ, ಒಂದು ಪಾಸ್ಬುಕ್ ಮಾಡ್ಬೇಕು ನಾವು. ಅದು ATM ಇಲ್ಲಾರ್ದಂಥ ಪಾಸ್ಬುಕ್ ಮಾಡಿ ಅದ್ರೊಳಗೆ ಸ್ವಲ್ಪ ನಮ್ಮ ಹತ್ರ ಎಷ್ಟು ಇರ್ತಾವಲ್ಲ ಅಷ್ಟು ದುಡ್ಡನ್ನು ಅದ್ರೊಳಗೆ ತುಂಬ್ಕೋತಾ ಹೋಗ್ಬೇಕು ನಾವು. ನಾವು ಅವ್ರಿಗೆ ಕೊಟ್ಟಿವಂತ ತಿಳ್ಕೊಬೇಕು. ಅವು ನಮ್ಮ ಹತ್ರ ಇಲ್ಲ, ಪಾಸ್ಬುಕ್ ಒಳಗೆ ಇಲ್ಲ ಅಂತ ತಿಳ್ಕೊಬೇಕು. ಆಯ್ತು, ಇಷ್ಟು ರೊಕ್ಕ ಇವತ್ತು ನಾವು ಜಮಾ ಮಾಡಿವಿ, ಇಷ್ಟು ರೊಕ್ಕನ ಅವ್ರಿಗೆ ಕೊಟ್ಟಿವಂತ ಹೇಳಿ ನಾವು ತಿಳ್ಕೊಂಡು ಅಂದ್ರೆ ಪ್ರತಿ ತಿಂಗಳು ನಾವು ಅವರಿಗೆ ಬಡ್ಡಿ ಕಟ್ಕೊಂತಾನೆ ಇರಬೇಕು. ಆಮೇಲೆ 1 ಲಕ್ಷ ರೂಪಾಯಿ ಯಾವಾಗ ಅವು ಜಮಾ ಆಗ್ತಾವಲ್ಲ ಪಾಸ್ಬುಕ್ ಒಳಗೆ, ಆ ಪೂರ್ತಿ ಅಮೌಂಟನ್ನು ಒಯ್ದು ಅವ್ರಿಗೆ ಕೊಟ್ರೆ ನಮ್ಮ ಸಾಲ ಅಲ್ಲಿಗೆ ತೀರ್ತದೆ. ಅದಕ್ಕೋಸ್ಕರ ಹೇಳೋದು, ಒಂದು ಪಾಸ್ಬುಕ್ಕನ್ನು ಮಾಡಬೇಕು. ATM ಇರೋದು, ಫೋನ್ಪೇ ಇರೋದು, ಇದೆಲ್ಲ ನಾವು ಏನು ಮಾಡ್ತೀವಿ, ನಮ್ಗೆ ಹೆಂಗೆ ಬೇಕಾದಂಗೆ ದುಡ್ಡನ್ನು ಫೋನ್ಪೇದೊಳಗೆ ಹೆಂಗೆ ಬೇಕಾದಂಗೆ ಬರೀ ನಂಬರ್ ಹೊಡಿದು ಕಳಿಸೋದು, ಏನರ ತೊಗೊಳೋದು, ಈ ರೀತಿ ಮಾಡ್ತಾ ಇರ್ತೀವಿ. ಆ ರೀತಿ ಮಾಡಬಾರ್ದು. ನಾನಂತೂ ತುಂಬಾ ರೊಕ್ಕದ ಹಿಡಿತಡಿ ಅದ ನನ್ನ ಕೈ ಒಳಗೆ. ನಾನು ಅನಾವಶ್ಯಕವಾಗಿ 1 ರೂಪಾಯಿನೂ ಖರ್ಚು ಮಾಡೋಂಗಿಲ್ಲ. 1 ರೂಪಾಯಿ ಖರ್ಚು ಮಾಡಬೇಕಾದ್ರೂ ನಾನು ವಿಚಾರ ಮಾಡಿ ಖರ್ಚು ಮಾಡ್ತೀನಿ ಫ್ರೆಂಡ್ಸ. ತುಂಬಾ ನಾನು ದುಡ್ಡಂದ್ರೆ ನನಗೆ ತುಂಬಾ ಒಂಥರ ಏನೋ ಎನರ್ಜಿ ಇದ್ದಂಗೆ. ಅದಕ್ಕೋಸ್ಕರ ನಾನು ದುಡ್ಡನ್ನು ಖರ್ಚು ಮಾಡೋಂಗಿಲ್ಲ. ಮತ್ತು ದುಡ್ಡು ಇಲ್ಲದಾಗೂ ನಾನು ಮತ್ತು ಕುಗ್ಗಂಗಿಲ್ಲ. ನನ್ನ ಹತ್ರ ದುಡ್ಡು ಇರೋಂಗಿಲ್ಲ, ನಾನು ಕಷ್ಟಪಟ್ಟು ದುಡಿತೀನಿ, ದುಡ್ಡನ್ನು ನಾನು ಸೇವ್ ಮಾಡ್ಕೋತೀನಿ. ಮತ್ತು ಇನ್ನೊಂದೇನಂತಂದ್ರೆ, ಸಾಲ ಹೇಗೆ ತೀರ್ಸೋದಪ್ಪ, ಈ ಸಾಲ ಮಾಡಿಬಿಟ್ಟಿವಿ, ಸಾಲ ಹೇಗೆ ತೀರ್ಸೋದು ಅಂತ ಒಂದು ರೀಸನ್ ಹೇಳಿದೆ ನಾನು. ಅಂದರೆ ATM ಇಲ್ಲಾರ್ದಂಥ ಒಂದು ಪಾಸ್ಬುಕ್ ಮಾಡಿ ಅದಕ್ಕೆ ನಾವು ದುಡ್ಡನ್ನು ತುಂಬ್ಕೋತಾ ಹೋಗ್ಬೇಕು. ಎಷ್ಟು ಆಗ್ತಾವಲ್ಲ ಅಷ್ಟು ದುಡ್ಡು ಅವ್ರು ಏನು ಕಂಡೀಷನ್ ಮಾಡಿರ್ತಾರಲ್ಲ ಅಷ್ಟು ದುಡ್ಡನ್ನು ತೊಗೊಂಡೋಗಿ ಅವ್ರಿಗೆ ಕೊಡ್ಬೇಕಂತೆ ಒಂದು ಹೇಳಿದೆ. ಆಮೇಲೆ ನೆಕ್ಸ್ಟ್ ವಿಚಾರ ಏನು ಅಂತಂದ್ರೆ, ನಾವು ಏನು ಸಾಲ ಮಾಡಿರ್ತೀವಲ್ಲ, ಸಾಲ ತೊಗೊಂಡಿರ್ತೀವಲ್ಲ, ಅವ್ರದಿಂದ ನಮ್ಗೆ ತುಂಬ ಟಾರ್ಚರ್ ಆಗ್ತಿರ್ತದೆ. ನನಗೆ ಕೊಡ್ರಿ, ನಿನಗೆ ಕೊಡ್ರಿ, ಆಮೇಲೆ ಯಾವ ಟೈಮಿಗೆ ಕೊಡ್ತೀರಿ, ನಮಗೆ ಕೊಡ್ಲೆ. ಆಮೇಲೆ ಅವ್ರು ಸಾಲ ತೊಗೊಂಡಿರೋದ್ರಿಂದ ನಮ್ಗೆ ಟಾರ್ಚರ್ ಆಗ್ತಿರ್ತದೆ. ಯಾಕೆ ಟಾರ್ಚರ್ ಆಗ್ತದೆ ಅಂದ್ರೆ, ಅವ್ರು ಹೇಳಿದ ಟೈಮಿಗೆ ನಮ್ಗೆ ಕೊಡೋಕೆ ಆಗ್ತಾರಂಗಿಲ್ಲ. ಫಸ್ಟ್ ಆಫ್ ಆಲ್ ನಾವು ತಪ್ಪು ಮಾಡಿರ್ತೀವಿ ಅಂದರೆ, ಸಾಲ ತೊಗೊಂಡು ತಪ್ಪು ಮಾಡಿರ್ತೀವಿ, ಅದನ್ನ ಹೊಳೆ ತೀರ್ಸಕ್ಕೆ ಆಗದೆ ಇರೋದು ಹೇಳಿದ ಟೈಮಿಗೆ ಕೊಡಲಿಲ್ಲ ಅಂತಂದ್ರೆ ಅವ್ರು ನಮಗೆ ಕೇಳೋರಿ. ಅವ್ರ ಕಡೆ ತಪ್ಪಿಲ್ಲ, ಅದು ಅವ್ರು ಕೇಳೋರಿ ನಮ್ಗೆ. ಅವ್ರು ಕೇಳೋದ್ರಿಂದ ಇಲ್ಲಿ ತೊಗೊಂಡವ್ರಿಗೆ ಟಾರ್ಚರ್ ಆಗ್ತಿರ್ತದೆ. ಅವ್ರು ಏನು ಮಾಡಬೇಕು ಅಂತಂದ್ರೆ, ಸಣ್ಣ ಸಾಲಗಳು ಯಾವ್ಯಾವ ಇರ್ತಾವಲ್ಲ ಅಂದ್ರೆ 5,000, 10,000, 15,000 ಈ ರೀತಿ ಸಣ್ಣ ಸಾಲ, 50,000, 1 ಲಕ್ಷ ಬಿಟ್ಟು ಈ ರೀತಿ ದೊಡ್ಡ ಸಾಲ ಇದ್ದು ಅಂತಂದ್ರೆ ಅವು ಬಿಟ್ಟು ಸಣ್ಣ ಸಾಲಗಳು ಯಾವ್ಯಾವ ಇರ್ತಾವಲ್ಲ ಅವು ಅಷ್ಟನ್ನು ಫಸ್ಟಿಗೆ ನಾವು ತೀರಿಸ್ಬೇಕು. ಆಮೇಲೆ ನಾವು ಅವಾಗ ಹೆಂಗೆ ಮಾಡ್ತಿದ್ನಿ ಅಂತಂದ್ರೆ, ಒಂದು ನೋಟ್ಬುಕ್ ಒಳಗೆ ಅವು ಎಲ್ಲ ಯಾರ್ಯಾರು ಸಾಲ ಅದಾವಲ್ಲ ಅವೆಲ್ಲನೂ ಬರೆದಿಟ್ಕೋತಿದ್ದೆ. ಬರೆದಿಟ್ಕೊಂಡು ಅದ್ರೊಳಗೆ ಸಣ್ಣ ಸಾಲ ಯಾವುದಲ್ಲ ಅಂದ್ರೆ 10,000, 15,000 ಈ ರೀತಿ ಸಾಲಗಳು ಇರ್ತಾವಲ್ಲ, ಅವ್ರು ಯಾರು ನಮಗೆ ಜಾಸ್ತಿ ಕಿರಿಕಿರಿ ಮಾಡ್ತಿರ್ತಾರಲ್ಲ ಅವ್ರದ್ದು ಅಷ್ಟನ್ನು ನಾನು ಫಸ್ಟಿಗೆ ಅಂದ್ರೆ ನಂಬರ್ ಹಾಕಿಟ್ಕೋತಿದ್ದೆ. ಫಸ್ಟಿಗೆ ಯಾರು ಸಾಲ ತೀರಿಸ್ಬೇಕು ಅಂತೇಳಿ ಅಲ್ಲಿ ಈ ಒಂದು ಲಿಸ್ಟ್ ಮಾಡಿರ್ತಿದ್ದೆ. ಸಾಲಗಾರರ ಲಿಸ್ಟ್ ಮಾಡಿ
ಇಲ್ಲಿ ಒಂದು ಲಿಸ್ಟ್ ಮಾಡಿರ್ತಿದ್ದೆ ನಾನು, ಯಾರ್ಯಾರು ಸಾಲ ಕೊಟ್ಟಾರಲ್ಲ ಅವ್ರೆಲ್ಲ ಹೆಸರು ಬರೋದು. ಫಸ್ಟಿಗೆ ಯಾರು ತೀರಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿ 1ನೇ ನಂಬರ್ ಹಾಕೋದು. ಸೆಕೆಂಡ್ ಯಾರು ತೀರಿಸ್ಬೇಕು ಅಂದ್ರೆ ಅಲ್ಲಿ 2ನೇ, ಅಂದ್ರೆ ಅವು ಲೈನ್ಸ್ ಇರ್ಲಿ ಬಿಡ್ಲಿ, ಸಾಲದ ಇನ್ನು ಫಸ್ಟಿಗೆ ನಾವು ಬರ್ದಿರ್ತೇವಲ್ಲ, ಫಸ್ಟ್ ಯಾರು ಸಾಲ ತೀರಿಸ್ಬೇಕು ಅಂತಂದ್ರೆ ಅಲ್ಲಿ 1 ನಂಬರ್ ಬರೀದು. 2ನೇ ನಂಬರ್ ಯಾರು ಸಾಲ ತೀರಿಸ್ಬೇಕು ಅಂದ್ರೆ ಅಲ್ಲಿ 2ನೇ ನಂಬರ್ ಬರೀದು. ಅವು ಸಾಲ ತೀರಿದ ನಂತರ ಅದ್ರ ಮುಂದೆ ರೈಟ್ ಹಾಕೋದು. ಅಂದ್ರೆ ಕಾಟ್ರೆ ಹಾಕ್ರಿ ಇಲ್ಲ ರೈಟ್ ಯಾಕೆ ಹಾಕೋದು, ಇವ್ರ ಸಾಲ ನಾವು ಮುಟ್ಸಿದೇವಪ್ಪ ಅಂದ್ರೆ ಒಂದು 10,000 ರೂಪಾಯಿ ಸಾಲ ನೀವು ಒಬ್ಬರ ಹತ್ರ ಇತ್ತ ತಿಳ್ಕೊರಿ, ಅವ್ರ ಸಾಲ ನೀವು ಮುಟ್ಸಿದ್ರಿ ಅಂತಂದ್ರೆ ನಿಮ್ಗೆ ಎಷ್ಟು ರಿಲ್ಯಾಕ್ಸ್ ಆಗ್ತದ ನೋಡ್ರಿ, ವಿಚಾರ ಮಾಡ್ರಿ. ರೂಪಾಯಿ ಸಾಲನ ಫಸ್ಟಿಗೆ ಮುಟ್ಟಿಸ್ಬೇಕು. ಆಮೇಲೆ ಏನು ಸಣ್ಣ ಸಣ್ಣ ಸಾಲಗಳೇನು ಮುಟ್ತಾವಲ್ಲ ಅವ್ರದಿಂದ ನಮ್ಗೆ ಕಿರಿಕಿರಿ ಕಡಿಮೆ ಆಗ್ತದಲ್ಲ, ಅವಾಗ ನಮ್ಗೆ ಮೈಂಡ್ ರಿಲ್ಯಾಕ್ಸ್ ಆಗ್ತದ. ಇನ್ನೂ ಕೂಡ ಹೆಚ್ಚು ನಾವು ದುಡಿದು ದೊಡ್ಡ ಸಾಲ ಏನು 50,000 1 ಲಕ್ಷ ಏನು ಇರ್ತದಲ್ಲ ಅವ್ರನ್ನೂ ಕೂಡ ಮುಟ್ಟಿಸ್ಬೇಕು ಅನ್ನೋದು ನಮ್ಮ ತಲೆಯಾಗ ಬರ್ತದ. ಅದಕ್ಕೆ ಎಲ್ಲಾರ್ದು ಕಿರಿಕಿರಿ ಒಮ್ಮಲಿಗೆ ಮನುಷ್ಯಾಗ ತಾಳೋದಾಗಂಗಿಲ್ಲ. ಸಣ್ಣ ಸಾಲಗಳು ಎಲ್ಲಾನು ಮುಟ್ಟಿಸಿ ಆಮೇಲೆ ದೊಡ್ಡ ಸಾಲಕ್ಕೆ ನಾವು ಕೈ ಹಾಕಬೇಕು. ದೊಡ್ಡ ಸಾಲ ಹೆಂಗೆ ಮುಟ್ಟಿಸ್ಬೇಕು ಅಂತಂದ್ರೆ, ಈಗ ನೋಡ್ರಿ ಪಾರ್ಟ್ ಟೈಮ್ ಅಂತ ಎಲ್ಲ ಕೆಲಸ ಇರ್ತಾವ, ಅವಾಗ ನೀವು ಜಾಸ್ತಿ ಟೈಮ್ ಪಾರ್ಟ್ ಟೈಮ್ ಅಂತ ಕೆಲಸ ಇರ್ತಾವ, ಅವಾಗ ಜಾಸ್ತಿ ದುಡಿಬೇಕು. ನಾವು ಒಂದು ಸ್ವಲ್ಪ ದಿನ 1 ವರ್ಷ 2 ವರ್ಷ ಹೈರಾಣ ಆಗಬೇಕು. ಹೈರಾಣ ಆಗ್ಲಾರ್ದೆ ಯಾವುದು ಬರಂಗಿಲ್ಲ. ಅಷ್ಟು ನಾವು ಟೈಮಿಂಗ್ ಜಾಸ್ತಿ ದುಡಿಬೇಕು. ಮನೆಯವ್ರು ಎಲ್ಲರೂ ಕೂಡ ದುಡಿಬೇಕು. ಯಾಕಂದ್ರೆ ಒಬ್ಬರೇ ದುಡಿದ್ರೆ ಸಾಲಂಗಿಲ್ಲ. ಈಗ ಮನೆ ಯಜಮಾನ ಒಬ್ಬರೇ ದುಡಿದ್ರೆ ಸಾಲಂಗಿಲ್ಲ. ನಮ್ಮ ಮನೆಯವ್ರು ಒಬ್ಬರೇ ದುಡಿದ್ರೆ ನಮ್ಮ ಮನೆಯೂ ನಮ್ಮ ಮನೆಗೂ ಏನೂ ಸಾಲಂಗಿಲ್ಲ ಫ್ರೆಂಡ್ಸ್. ನಾನು ದುಡಿತೀನಿ, ನಮ್ಮ ಮನೆಯವ್ರ ಜೊತೆ ನಾನು ದುಡಿತೀನಿ. ನಾನು 2 ಮಕ್ಕಳದು ಸಾಲ ಅದ, ದೊಡ್ಡ ಫೀಸ್ ಅದಾವು. ಅವ್ರಿಗೂ ಕೂಡ ಸಾಲಿ ಫೀಸ್ ಎಲ್ಲನೂ ನೋಡ್ಕೊಂಡು ಮನೆ ನಿಭಾಯಿಸ್ಕೊಂಡು ಇಬ್ರು ಕೂಡ ನಾವು ದುಡಿತೀವಿ ಅಂತ ಹೇಳಿ ಒಂದು ಲೆವೆಲ್ದೊಳಗೆ ಅದೀವಿ. ಯಾಕಂದ್ರೆ ಒಬ್ಬರೇ ದುಡಿತೀವಿ ಅಂತಂದ್ರೆ ಆಗೋದಿಲ್ಲ. ಈಗ ಎಲ್ಲಾನು ಜಮಾನ ಎಲ್ಲ ತುಟ್ಟಿ ಅದ. ಈ ಸದ್ದಂದ್ರೆ ಜಮಾನ ಅಂತಂದ್ರೆ ಈಗಿನ ಕಾಲಮಾನ ಎಲ್ಲಾನು ತುಟ್ಟಿ ಅದ. 1,000 ರೂಪಾಯಿ ತಗೊಂಡು ನೀವು ರೇಷನ್ ತರ್ಲಾಕ್ ಹೋಗ್ರಿ ಅಂದ್ರೆ ಅಂಗಡಿ ಮನಿ ಸಂತಿ ತರಾಕ್ ಹೋಗ್ರಿ, 1,000 ರೂಪಾಯಿ ತಗೊಂಡು ಏನೂ ಬರಂಗಿಲ್ಲ. 1,000 ರೂಪಾಯಿ ಒಯ್ದಿರ್ತೀವಿ, ಬಟ್ ಅಲ್ಲಿ ಸಂತಿನೇ ಕಾಣಿಸ್ತಾ ಇರಂಗಿಲ್ಲ. ಇದೆಲ್ಲ ಅನುಭವ ನಿಮ್ಗೆ ಆಗ್ಯದ ಅನ್ಕೊಂಡಿನಿ. ಒಂದು 3,000 ರೂಪಾಯಿ ಸಂತಿ ತಗೊಂಡಾಗ ತಕ್ಕ ಮಟ್ಟಿಗೆ ನಿಮ್ಗೆ ಮನಿ ಸಂತಿ ಅನ್ನೋದು ಬಂದಿರ್ತದ ಫ್ರೆಂಡ್ಸ್. ಬರೀ ರೂಪಾಯಿ ಒಯ್ದಾಗ ಮಾತ್ರ ನಮ್ಗೆ ತಕ್ಕ ಮಟ್ಟಿಗೆ ಮನಿ ಸಂತಿ ಅನ್ನೋದು ಬಂದಿರ್ತದ. ಎಲ್ಲಾನು 5,000 6,000 ಈ ರೀತಿ ನಾವು ಮನೆಗೆ ರೇಷನ್ ತಂದಿವಿ ಅಂತಂದ್ರೆ ಫುಲ್ ಎಲ್ಲಾನು ನೀಟಾಗಿ ಮನೆಗೆ ರೇಷನ್ ಅನ್ನೋದು ಬಂದಿರ್ತದೆ. ಅದು ನಮಗೆ 4 ಜನಕ್ಕೆ ಅಷ್ಟೇ, ಮತ್ತು ಜಾಸ್ತಿ ಜನ ಇದ್ರು ಅಂದ್ರೆ ಅವ್ರಿಗೆ ಜಾಸ್ತಿ ರೇಷನ್ ಹತ್ತದ. ಹಿಂಗಾಗಿ ನಾನು ಹೇಳೋದು, ಈಗ ಎಲ್ಲ ತುಟ್ಟಿ ಕಾಲದವು, ಜಾಸ್ತಿ ದುಡಿಬೇಕು. ಮನೆಯೊಳಗೆ ಎಲ್ಲರೂ ದುಡಿಬೇಕು. ದುಡ್ದಿದ್ದನ್ನ ವ್ಯರ್ಥ ಹಾಳು ಮಾಡಬಾರ್ದು. ಮತ್ತು ಇನ್ನೊಂದೇನಂದ್ರೆ ಹೊರಗಡೆ ಊಟಕ್ಕೆ ಹೋಗ್ಬಾರ್ದು. ಒಂದು 4 ಸತಿ ನಾವು ತಿಂಗಳಿಗೆ 4 ಸತಿ ಹೋಗ್ತಿದ್ದೇವೆ ಅಂತಂದ್ರೆ ಕಡಿಮೆ ಮಾಡಬೇಕು. ಊಟಕ್ಕೆ ಹೊರಗೆ ಈಗ 1 ಸತಿ ಹೊರಗಡೆ ಊಟಕ್ಕೆ ಹೋದಿವಿ ಅಂತಂದ್ರೆ ನಾವು 4 ಮಂದಿಗೆ 1,000-1,200 ರೂಪಾಯಿ ಬೇಕು. ಅದನ್ನೇ ನಾವು ಒಂದು 4 ಸತಿ ಹೋಗ್ತಿದ್ದೇವೆ ತಿಂಗಳಿಗೆ ಅಂತಂದ್ರೆ 1 ಸತಿ ಮಾಡ್ಕೊಳ್ಳೋದು. ಆಮೇಲೆ ಹೊರಗಡೆ ಏನಾರೇ ಶೋಕಿ ಖರ್ಚುಗಳೆಲ್ಲಾನು ಕಡಿಮೆ ಮಾಡ್ಕೋಬೇಕು. ಏನಾದರೂ ಒಂದು ಪರ್ಫ್ಯೂಮ್ ತಗೊಳ್ಳೋದಾಗಲಿ, ಇವೆಲ್ಲ ಪರ್ಫ್ಯೂಮ್ ಅದೆಲ್ಲ ವೇಸ್ಟ್. ಆಗಿನ ಪೂರ್ತಿ ಅಷ್ಟ ನಾವು ಸೇಂಟ್ ಹುಡ್ಕೋತೀವಿ, ಮತ್ತೆ ಒಂದು ಸ್ವಲ್ಪ ದಿನ ಆಗನ ಅದು ಖಾಲಿ ಆಗ್ತದ. ಮತ್ತೆ ಅದನ್ನ ಆ ಡಬ್ಬಿ ತಿಪ್ಪಿ ಹೋಗಿದೆ, ಒಳಗಿಂದೆಲ್ಲ ಸೇಂಟ್ ಖಾಲಿಯಾಗಿ ಹೋಗಿರ್ತೈತಿ. ಹಿಂಗಾಗಿ ಅದಕ್ಕೆ 300 ರೂಪಾಯಿ ವೇಸ್ಟ್ ರೊಕ್ಕ. ಹಿಂಗಾಗಿ ನಾನು ಶೋಕಿ ಸಾಮಾನುಗಳು ಏನಿರ್ತಾವಲ್ಲ ಅವಕ್ಕೆಲ್ಲಾನು ರೊಕ್ಕ ಹಾಕೋದು ಅವಾಯ್ಡ್ ಮಾಡಬೇಕು. ಅಲ್ಲೇ ನಿಮ್ಗೆ ಸಾಕಷ್ಟು ರೊಕ್ಕಗಳು ಉಳಿತಾವು. ಮತ್ತು ಡೈಲಿ ನಾವು ಏನು ಖರ್ಚು ಮಾಡ್ತೀವಲ್ಲ ಎಲ್ಲಾನು ಒಂದು ಲಿಸ್ಟ್ ಮಾಡ್ಬೇಕಂದ್ರೆ ಬರೆದಿಟ್ಕೋಬೇಕು. ಸಂಜೆ ಮಾಡಿ ನೆನಪಲ್ಲೇ ಬರೆದಿಟ್ಕೋಬೇಕು. ಇವತ್ತು ನಾವು ಇಷ್ಟು ಖರ್ಚು ಮಾಡಿದ್ದೀವಿ ಅಂಥೇಳಿ ನೆನಪಲ್ಲೇ ನಾವು ಬರೆದಿಟ್ಕೋಬೇಕಾಗ್ತದೆ. ಅದ್ರೊಳಗೆ ಒಂದು ತಿಂಗಳು ಆದ ನಂತರ ಅಥವಾ ಒಂದು ಡೇ ಬೈ ಡೇ ಇವತ್ತು ಏನೇನೆಲ್ಲ ಖರ್ಚು ಮಾಡಿದೀವಿ ಅಂತ ಲಿಸ್ಟ್ ಮಾಡಿರ್ತೀವಲ್ಲ, ಅದ್ರೊಳಗೆ ಯಾವುದು ಬೇಕಿತ್ತು ಯಾವುದು ಬೇಡವಾಗಿತ್ತು ಅದನ್ನು ಕೂಡ ನೀವು ಬರಿಬೇಕಲ್ಲಿ. ಬೇಡವಾಗಿದ್ದನ್ನು ಇನ್ನೊಂದು ಸತಿ ತಪ್ಪು ಮಾಡಬಾರ್ದು. ಇವತ್ತು ತರಿಸಿದ್ವಿ, ಇದು ಬೇಡವಾಗಿತ್ತು, ಇದು ರೊಕ್ಕ ವೇಸ್ಟ್ ಆಯಿತು, ಇದ್ರ ಇನ್ನೊಮ್ಮೆ ನಾವು ತರಿಸಬಾರ್ದು ಅಂಥೇಳಿ ನೀವು ಮೈಂಡ್ ಒಳಗೆ ಇಟ್ಕೋಬೇಕು. ಓಕೆ, ಅಲ್ಲೇ ನಿಮ್ಗೆ ರೊಕ್ಕ ದುನಿಯಾದ ಸೇವ್ ಆಗ್ತಾವೆ. ಆಮೇಲೆ ಪ್ರತಿ ಸಲ ಮೊಬೈಲ್ದಾಗ ಫೋನ್ಪೇ ಅದನೇ ಅವು ಎಲ್ಲನೂ ಆರ್ಡ್ರ್ ಮಾಡೋದು, ಆನ್ಲೈನ್ದೊಳಗೆ ಆರ್ಡ್ರ್ ಮಾಡೋದು, ಎಲ್ಲನೂ ತರಿಸೋದು. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟನ್ನೇ ನಾವು ತರಿಸ್ಬೇಕು. ಹೊರಗಡೆ ಹೋದೆವಂದ್ರೆ ನಮಗೆ ಏನು ಬೇಕಲ್ಲ ಅಷ್ಟನ್ನೇ ತೊಗೋಬೇಕು. ಎಲ್ಲನೂ ತೊಗೊಂಡು ಗುಡ್ಡೆ ಹಾಕೊಂಡು ಮನೆಗೆ ಬರಬಾರ್ದು ಫ್ರೆಂಡ್ಸ್. ಅಲ್ಲೇ ನಮಗೆ ದುಡ್ಡು ಸಾಕಷ್ಟು ವೇಸ್ಟ್ ಆಗಿಬಿಡ್ತಾವೆ. ಆದಷ್ಟು ದುಡ್ಡನ್ನು ಉಳಿತಾಯ ಮಾಡೋದು ಕಲಿತು ಎಷ್ಟು ನಾವು ಸಾಲ ಇರ್ತೈತಲ್ಲ ಆ ಸಾಲಕ್ಕೆ ನಾವು ಹೇಳಿದ್ನಲ್ಲ ಪಾಸ್ಬುಕ್ ಮಾಡ್ಬೇಕಂತ, ಆ ಪಾಸ್ಬುಕ್ಕಿಗೆ ನಾವು ತುಂಬ್ಕೋತಾ ಹೋಗ್ಬೇಕು. ನಮ್ಗೆ ಹೋಗೋದು ಬರೋದು ಈಗಂತೂ ಎಲ್ಲರಿಗೆ ಗಾಡಿನೇ ಇರ್ತಾವೆ. ಯಾರೂ ನಡ್ಕೋತ ಹೋಗಂಗಿಲ್ಲ, ನಡ್ಕೋತ ಬರಂಗಿಲ್ಲ. ಗಾಡಿ ಇದ್ದೇ ಇರ್ತಾವೆ. ಗಾಡಿ ಮೇಲೆ ಹೋಗೋದಿರ್ತೈತಿ, ರೊಕ್ಕ ತುಂಬೋದಿರ್ತೈತಿ, ಹೊಳೆ ಬರೋದಿರ್ತೈತಿ. ಇಷ್ಟು ಮಾಡಿ ನೋಡ್ರಿ, ಖಂಡಿತ ಎಲ್ಲರಿಗೂ ಕೂಡ ಒಳ್ಳೇದಾಗೆ ಆಗ್ತದ. ದುಡಿಲಾರ್ದೆ ನೀವು ಆ ಪೂಜೆ ಈ ಪೂಜೆ ಇದನ್ನ ಮಾಡ್ಕೋತ ಕೂತ್ರಿ ಅಂತಂದ್ರೆ ರೊಕ್ಕ ಬರಂಗಿಲ್ಲ. ದುಡಿಲಾರ್ದೆ ಯಾವ ರೊಕ್ಕರೇ ಬರ್ತಾವನ್ನ ಹೇಳ್ರಿ. ನಾವು ದುಡಿಯಬೇಕು, ರೊಕ್ಕ ಗಳಿಸ್ಲೇಬೇಕು. ಇದ್ದ ಸಾಲನ ಹಣ ಉಳಿತಾಯ ಮಾಡಿ ಇದ್ದ ಸಾಲನ ಮುಟ್ಟಿಸ್ಬೇಕು. ಆಮೇಲೆ ಅನಾವಶ್ಯಕವಾಗಿ ಗಾಡಿ ಪೆಟ್ರೋಲ್ ಹಾಕೊಂಡು ಓಡಾಡಬಾರ್ದು ಫ್ರೆಂಡ್ಸ್. ನಮಗೆ ಎಷ್ಟು ಅವಶ್ಯಕತೆ ಅದ, ನಾವು ಏನು ಹೊರಗಡೆ ಹೋಗ್ತೀವಲ್ಲ ಅದು ಅವಶ್ಯಕತೆ ಇದ್ರೆ ಮಾತ್ರ ನಾವು ಹೊರಗಡೆ ಹೋಗ್ಬೇಕಿಲ್ಲ. ನಾನು ಹೋಗೇಬೇಕು ಅನಿವಾರ್ಯ ಅದ ಅಂತಂದ್ರೆ ಗಾಡಿ ತೊಗೊಂಡು ಹೊರಗೆ ಹೋಗ್ಬೇಕು. ಗಾಡಿಗೆ ಅನ್ನೋದು ಹಾಗೆ ಓಡಂಗಿಲ್ಲದು ಗಾಡಿ. ಆ ಗಾಡಿಗೂ ಕೂಡ ನಾವು 100 ರೂಪಾಯಿ ಮಿನಿಮಮ್ 100 ರೂಪಾಯಿ ಪೆಟ್ರೋಲ್ ಹಾಕಬೇಕು.
ಎಲ್ಲನೂ ವಿಚಾರ ಮಾಡಬೇಕು ಫ್ರೆಂಡ್ಸ್. ನಾವು ಸುಮ್ಮನೆ ಗಾಡಿ ಹೊಂಟೈತಂದ್ರೆ ಹೋಗೋದಲ್ಲ, ಪ್ರತಿಯೊಂದನ್ನು ನಾವು ವಿಚಾರ ಮಾಡಬೇಕು. ಮತ್ತು ಇನ್ನೊಂದೇನಂದ್ರೆ ನಾನು ಹೊಲಿಗೆ ಮಟೀರಿಯಲ್ಸ್ ಕೂಡ ನಾನು ಜಾಸ್ತಿ ತಂದಿಡಂಗಿಲ್ಲ. ನನಗೆ ಎಷ್ಟು ಹತ್ತಾವ ನಾ ಅಷ್ಟೇ ತಂದಿರ್ತೀನಿ. ಯಾಕಂದ್ರೆ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ. ಇವತ್ತು ನನಗೆ ಎಷ್ಟು ಬೇಕಲ್ಲ, ದಾರ ಬೇಕಲ್ಲ, ಆಮೇಲೆ ನನಗೆ ಜಾಸ್ತಿ ಹೊಲಿಲಾಕ ದಾರ ಬೇಕು, ಅಸ್ತ್ರ ಬೇಕು. ಇವು ಎಷ್ಟು ಬೇಕಲ್ಲ, ಅಸ್ತ್ರ ಕೂಡ ನಾನು ಒಮ್ಮಲಿಗೆ ತಂದಿಡಂಗಿಲ್ಲ. ಯಾಕಂದ್ರೆ ನೀವು 100 ಕಲರ್ ತೊಗೊಂಬರ್ರಿ, ಅದ್ರಾಗ 1 ಕಲರ್ ನಮಗೆ ಕಮ್ಮಿ ಬಿದ್ದೇ ಇರ್ತದೆ. ಹೀಗಾಗಿ ನಾನು ಅಸ್ತ್ರ ಯಾವ ಬೇಕಲ್ಲ ನನಗೆ ಅವು ಅಷ್ಟೇ ತರಿಸಿರ್ತೇನೆ. ಇದು ಒಂದೇ ಅಂತಲ್ಲ, ಇದು ಒಂದೇ ಬಿಸ್ನೆಸ್ ಅಂತ, ಹೊಲಿಗೆ ಬಿಸ್ನೆಸ್ ಒಂದೇ ಅಂತ ಹೇಳಕತ್ತಿಲ್ಲ. ನೀವು ಯಾವುದೇ ಬಿಸ್ನೆಸ್ ಮಾಡಿರಿ, ನಿಮ್ಗೆ ಎಷ್ಟು ಬೇಕು ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿರಿ. ಗೊತ್ತಿಲ್ಲಾರ್ದ ಬಿಸ್ನೆಸ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಹಾಳಾಗಬೇಡ್ರಿ. ಮತ್ತು ಇನ್ನೂ ಸಾಕಷ್ಟು ನನ್ನ ಕಡೆ ಅನುಭವ ಆದಂಥ ಟಿಪ್ಸ್ಗಳು ಅದಾವು. ಯಾಕಂದ್ರೆ ನಾನು ಕಲಿಯೋದಕ್ಕಿಂತ ನನ್ನ ಓನ್ ಎಕ್ಸ್ಪೀರಿಯನ್ಸ್ಗಿಂತನೂ ನಾನು ನೋಡಿ ಕಲ್ತೀನಿ. ಇವೆಲ್ಲನೂ ತುಂಬಾ ನೋಡಿ ನಾನು ಭಾಳ ಕಲ್ತೀನಿ. ಮತ್ತು ಸಾಲ ತೀರಿಸ್ಬೇಕಾದ್ರೆ ನಾನು ಎಷ್ಟೆಲ್ಲ ಹೈರಾಣಾಗೀನಿ. ಗಂಡ ಹೆಂಡತಿ ನಾವಿಬ್ಬರು ಕೂಡ ಎಷ್ಟು ಹೈರಾಣಾಗೇವಿ ನಮಗೆ ಗೊತ್ತು. ಈ ಸದ್ಯಕ್ಕೆ ಎಲ್ಲ ಸಾಲ ತೀರಿಸಿ ನಾವು ಆರಾಮದೀವಿ, ಯಾವುದೂ ಸಾಲ ಇಲ್ಲ, ಏನೂ ಇಲ್ಲ. ಆದರೆ ಸಾಲ ತೀರಿಸ್ಬೇಕಾದ್ರೆ ಒಂದಿಷ್ಟು ಅನುಭವಗಳಾಗಿದ್ದು ನನಗೆ, ಅವೆಲ್ಲ ಅನುಭವಗಳು ನಿಮ್ಮ ಮುಂದೆ ಹಂಚ್ಕೊಂಡೀನಿ. ಮತ್ತು ದಯವಿಟ್ಟು ಎಲ್ಲರೂ ದುಡ್ಡನ್ನು ವ್ಯರ್ಥ ಮಾಡಬೇಡ್ರಿ. ನಿಮ್ಗೆ ಏನು ಅವಶ್ಯಕತೆ ಅದ ಅಷ್ಟನ್ನೇ ನೀವು ತೊಗೊಂಡು ಉಳುಕಿದ್ದೆಲ್ಲ ನೀವು ಪಾಸ್ಬುಕ್ಕಿಗೆ ತುಂಬ್ರಿ. ಸಾಲ ಇತ್ತು ಅಂತಂದ್ರೆ ಅವ್ರ ರೊಕ್ಕ ಎಷ್ಟು ನಿಮ್ದಲ್ಲಿ ಸಾಲ ಇರ್ತೈತಲ್ಲ ಅಷ್ಟು ರೊಕ್ಕ ಇಲ್ಲಿ ಜಮಾ ಆಗೋ ತನಕ ಹಂಗೆ ಬಿಡ್ರಿ. ಅವು ಜಮಾ ಆಗಿಂದ ಎಲ್ಲ ರೊಕ್ಕನೂ ಡ್ರಾ ಮಾಡಿಕೊಂಡು ಅವ್ರು ಯಾರ ಕಡೆ ಸಾಲ ತೊಗೊಂಡಿರ್ತಿರಲ್ಲ ಅವ್ರ ಕಡೆ ಸಾಲ ಒಯ್ದು ಕೊಡ್ರಿ. ಮತ್ತು ಇನ್ನೊಂದು ಏನಂದ್ರೆ, ದಯವಿಟ್ಟು ಸಾಲ ತೊಗೊಂಡವ್ರಿಗೆ ಮೋಸ ಮಾಡಕ್ಕೆ ಹೋಗಿ, ನೀವು ಯಾರ ಕಡೆ ಸಾಲ ತೊಗೊಂಡಿರ್ತಿರಲ್ಲ ಅವ್ರಿಗೆ ಯಾರೂ ಮೋಸ ಮಾಡಕ್ಕೆ ಹೋಗಬಾರ್ದು. ಯಾಕಂತಂದ್ರೆ ನನಗೆ ಹಾಗೆ ಆಗ್ಯದ ಫ್ರೆಂಡ್ಸ. ನಾನು ಫ್ರೆಂಡ್ ಅಂತ ಹೇಳಿ ನಂಬಿ ನಾನು 1 ಲಕ್ಷ ರೂಪಾಯಿ ಅವರಿಗೆ ಕೊಟ್ಟಿದ್ದೆ. ನಾನು 1 ಲಕ್ಷ ರೂಪಾಯಿದಾಗ ಅವ್ರು ಏನು ಮಾಡಿದ್ರು ಅಂದ್ರೆ ಬರೀ 40,000 ರೂಪಾಯಿ ಅಷ್ಟೇ ಕೊಟ್ಟರು. 6 ತಿಂಗಳಾಗಿಂದ 40,000 ರೂಪಾಯಿ ಅಷ್ಟೇ ಕೊಟ್ಟು ಇನ್ನು 60,000 ರೂಪಾಯಿ ಅವರು ನನಗೆ ಮುಳುಗಿಸ್ಕೊಂಡ್ಬಿಟ್ರು. ಕೊಡಲೇ ಇಲ್ಲ. ಕೇಳಕ್ಕೆ ಹೋಗೋಣ, ನನ್ನ ಸ್ವತಃ ಫ್ರೆಂಡೇ ನನ್ನ ಕೂಡ ಜಗಳ ಮಾಡಿ ನನ್ನ ಕೂಡ ಮಾತು ಬಿಟ್ಟು ದುಡ್ಡು ಕೊಡಲಿಲ್ಲ. 60,000 ರೂಪಾಯಿ ನಾನು ನೀರಾಗ ಹಾಕಿದೆ. ಬರೀ 1 ಲಕ್ಷ ರೂಪಾಯಿದಾಗ ಬರೀ 40,000 ರೂಪಾಯಿ ಅಷ್ಟೇ ಕೊಟ್ಟರು. 60,000 ರೂಪಾಯಿ ಅವ್ರು ಡೂಬ್ ಮಾಡ್ಕೊಂಡ್ರು. ಅವ್ರೇನು ನನ್ನ ರೊಕ್ಕ ತಿಂದ್ರಲ್ಲ ಅದ್ರ ಪ್ರತಿಫಲ ನನ್ನ ಕಣ್ಣು ಮುಂದೆ ಉಂಡಾರವರು. ನಾನು ಎಲ್ಲ ನೋಡೀನಿ. ಅದು ಅಷ್ಟೇ ಸಮಾಧಾನ ಮಾಡಿಕೊಂಡು ನಾನು ಸುಮ್ಮ ಕೂತೀನಿ. ಅದೇ ಲಾಸ್ಟ್ ಫ್ರೆಂಡ್ ನಾನು ಮಂದಿಗೆ ರೊಕ್ಕ ಕೊಡೋದು, ಅದೇ ಲಾಸ್ಟ್. ಅದ್ರ ಮ್ಯಾಗ ಇನ್ನೂವರೆಗೂ ನನ್ನ ಹತ್ರ ಇರಲಿ ಬಿಡಲಿ, ಇದ್ರೆ ಒಯ್ದು ಬ್ಯಾಂಕಿಗೆ ತುಂಬ್ತೀನಿ, ಇರಲಿಲ್ಲ ಅಂತಂದ್ರೆ ಸುಮ್ಮ ಕುಂಡಿರ್ತೀನಿ. ಇನ್ನೂವರೆಗೂ ನಾನು ಯಾರಿಗೂ ಕೂಡ 1 ರೂಪಾಯಿನೂ ಕೊಡಕ್ಕೆ ಹೋಗಂಗಿಲ್ಲ, ಕೊಟ್ಟೂ ಇಲ್ಲ. ಆ ತಪ್ಪು ನಾ ಇನ್ನು ಮುಂದೆ ಮಾಡೋದು ಇಲ್ಲ. ಈ ರೀತಿ ಮಾಡಿರ್ತಾರೆ. ಅದಕ್ಕೆ ನಾವು ಯಾರ ಕಡೆ ದುಡ್ಡು ತೊಗೊಂಡಿರ್ತೀವಲ್ಲ, ಯಾವ ರೀತಿ ಅವ್ರು ನಮಗೆ ರೊಕ್ಕ ಕೊಟ್ಟಿರ್ತಾರಲ್ಲ ಆ ನಿಯತ್ತಾಗಿ ನಾವು ಅವ್ರಿಗೆ ದುಡ್ಡನ್ನು ಕೊಟ್ಟು ಮುಟ್ಟಿಸ್ಬೇಕು. ಇದು ಒಳ್ಳೆಯತನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ದೇವ್ರು ಎಲ್ಲಾದರೂ ನಿಮ್ಗೆ 1 ರೊಟ್ಟಿ ಕೊಡ್ತಾನೆ. ನೀವು ತೊಗೊಂಡವ್ರಿಗೆ ಒಳ್ಳೆ ವಾಪಸ್ ದುಡ್ಡು ಕೊಡ್ತಿರಲ್ಲ ಅವರಿಗೆ ದೇವ್ರು ನಿಮಗಿನ್ನ ಹೆಚ್ಚೆಚ್ಚಿಗೆ ನಿಮ್ಗೆ ರೊಕ್ಕ ಅನ್ನೋದು ಎಲ್ಲ ಸಮೃದ್ಧಿ ಅನ್ನೋದು ಕೊಟ್ಟಿರ್ತಾನೆ. ಅದಕ್ಕೋಸ್ಕರ ನಾ ಹೇಳೋದು. ಮತ್ತು ಇನ್ನೊಂದು ಏನಂದ್ರೆ, ನಾ ಏನಾರ ತಪ್ಪು ಮಾತಾಡಿದ್ದೆ ಅಂದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ಯಾಕಂದ್ರೆ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಅದ ಅದನ್ನೆಲ್ಲ ನಿಮ್ಮ ಮುಂದೆ ಹಂಚ್ಕೊಂಡೀನಿ. ಮತ್ತು ಇನ್ನೊಂದು ಏನಂದ್ರೆ, ಏನೋ ಹೇಳ್ತಿರ್ತಾರೆ ಆ ರೀತಿ ಮಾಡಿರಿ ಈ ರೀತಿ ಮಾಡಿರಿ ಅಂಥೇಳಿ. ನಾವು ದುಡಿಲಾರ್ದೆ ಅಂತೂ ರೊಕ್ಕ ಬರೋಂಗಿಲ್ಲ. ನಾವು ದುಡ್ದೇ ನಾವು ಸಾಲ ಮುಟ್ಟಿಸ್ಬೇಕು. ನಾವು ಹೈರಾಣಿ ಎಷ್ಟು ಶ್ರಮ ಪಡ್ತೀವಲ್ಲ ಅಷ್ಟು ನಮಗೆ ದುಡ್ಡು ಬರ್ತದೆ ಫ್ರೆಂಡ್ಸ್. ಸುಮ್ಮನೆ ಕೂತಲ್ಲೇ ದುಡ್ಡು ಬಾ ಅಂದ್ರೆ ಬರೋಂಗಿಲ್ಲ. ನಾವು ಶ್ರಮ ಪಡ್ಬೇಕು, ಅದ್ರ ತಕ್ಕಂಗೆ ಶ್ರಮ ಪಡಬೇಕು. ಈ ನನ್ನ ಆನ್ಲೈನ್ ಸ್ಟೂಡೆಂಟ್ಸ್ಗಳು ನೋಡ್ರಿ ಎಷ್ಟು ಶಾಣೆ ಅದಾರ ಅಂತಂದ್ರೆ, ಅವ್ರು ಸಾರಿ ಕುಚ್ಚು ಹಾಕ್ತಾರ, ಆರಿ ವರ್ಕ್ ಮಾಡ್ತಾರ, ಎಂಬ್ರಾಯ್ಡ್ರಿ ಮಾಡ್ತಾರ, ಮತ್ತು ನನ್ನ ಕಡೆ ಟೇಲರಿಂಗಿಗೆ ಸೇರ್ಕೊಂಡಾರ. ಇಷ್ಟೆಲ್ಲ ಕೆಲಸ ಮಾಡ್ತಾರ. ಅವರು ಮನೆ ಕೆಲಸ ಮಾಡಿಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಾರ. ಅವರು ಯಾಕಂದ್ರೆ ದುಡಿಬೇಕು, ಏನಾದರೂ ಅರ್ನಿಂಗ್ ಮಾಡಬೇಕು, ನಾನು ಒಂದು ಏನಾರ ಸಾಧಿಸಬೇಕು, ನನ್ನ ಸ್ವಂತ ಅರ್ನಿಂಗ್ಸ್ ಅನ್ನೋದು ಇರಬೇಕು ಅಂಥೇಳಿ ನಮ್ಮ ಆನ್ಲೈನ್ ಕ್ಲಾಸ್ ಒಳಗೆ ತುಂಬ ಜನ ತುಂಬ ಕಷ್ಟಪಡ್ತಾರೆ. ತುಂಬ ನೀಟಾಗಿ ಕಲೀಲಾಕತ್ತಾರ, ಹೊಲಿಲಾಕತ್ತಾರ. ಒಳ್ಳೇದಾಗಲಿ ಅವ್ರಿಗೂ ಕೂಡ. ಆಮೇಲೆ ಯಾರೆಲ್ಲ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗ್ಬೇಕನ್ನತ್ರಿ, ಇದೇ ಸೋಮವಾರದಿಂದ 23ನೇ ತಾರೀಕಿನಿಂದ ಕಟೋರಿ ಕ್ಲಾಸ್ ಆಫರ್ ಒಳಗೆ, ಅಂದ್ರೆ ಫಸ್ಟಿಗೆ 750 ಇತ್ತು, ಬರೀ 500 ರೂಪಾಯಿಗೆ ನಾನು ಕಟೋರಿ ಕ್ಲಾಸನ್ನು ಹೇಳ್ಕೊಡ್ತಾ ಇದ್ದೀನಿ. ಏನೇನು ಹೇಳ್ಕೊಡ್ತೀನಿ ಅಂತಂದ್ರೆ, 28ರಿಂದ 52 ಇಂಚ್ ತನಕ, ಅಂದರೆ ಎದೆ ಸುತ್ತಳತೆ ತನಕ ನಾನು ಕಟೋರಿ ಸಣ್ಣದ್ರಿಂದ ದೊಡ್ಡದು ಹಿಡ್ಕೊಂಡು ಯಾವ ರೀತಿ ಟಕ್ಸ್ ಅಗಲಿಗೆ ಉದ್ದಿಗೆ ಯಾವ ರೀತಿ ತೊಗೋಬೇಕಂತ ಎಲ್ಲನೂ ನೀಟಾಗಿ ಹೇಳ್ಕೊಡ್ತೀನಿ. ಮತ್ತು ಅಳತೆ ಬ್ಲೌಸ್ ತೊಗೊಂಡು ಅದನ್ನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಮತ್ತು ಮೈ ಅಳತೆ ತೊಗೊಂಡು ಕಟಿಂಗ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇಷ್ಟೆಲ್ಲ ಬೆನಿಫಿಟ್ ಅದ ಬರೀ 500 ರೂಪಾಯಿಗೆ. 2 ಬ್ಲೌಸ್ ಹೊಲಿದ್ರಿ ಅಂತಂದ್ರೆ ನೀವು ಖಂಡಿತ ಅಷ್ಟು ಅಮೌಂಟನ್ನು ತೆಗಿಬೋದು. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್.